ಬ್ರೇಕ್ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಎರಡು ಕಣ್ಣುಗಳನ್ನು ಕಿತ್ತು ಹಾಕಿ ಒಂದು ಕಿವಿಯನ್ನು ಕತ್ತರಿಸಿ ಮೂಗನ್ನು ಕತ್ತರಿಸಿ ಇಂಥದ್ದೊಂದು ಶಿಕ್ಷೆ ಕೊಟ್ಟಿರೋದು ಇರಾನ್ನ ಸುಪ್ರೀಂ ಕೋರ್ಟ್. ಆತ ಮಾಡಿದಂಥ ತಪ್ಪು, ಶಿಕ್ಷೆಯನ್ನು ಅನುಭವಿಸಿದಂಥ ವ್ಯಕ್ತಿ ಮಾಡಿದಂಥ ತಪ್ಪು, ಒಬ್ಬ ಅಮಾಯಕ ಬಾಲಕಿಯ ಮೇಲೆ ಆ್ಯಸಿಡ್ ಹಾಕಿದ್ದು. ಇಂಥದ್ದೊಂದು ಅಮಾನವೀಯ ಶಿಕ್ಷೆ ಇರಬೇಕಾ ಇರಬಾರ್ದಾ ಅನ್ನುವಂಥ ಚರ್ಚೆಯನ್ನು ಬದಿಗಿಟ್ಟು ಯೋಚನೆ ಮಾಡೋದಾದರೆ ಎಲ್ಲೋ ಒಂದು ಕಡೆ ಆ್ಯಸಿಡ್ ದಾಳಿಗಂಥ ಘಟನೆಗಳು ನಡೆದಾಗ ಈ ರೀತಿಯಾಗಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನುವಂಥ ಶಿಕ್ಷೆಗಳಿದ್ದರೆ ಸಮಾಜ ಪಾಠ ಕಲಿಯುತ್ತಾ ಅನ್ನುವಂಥ ನಂಬಿಕೆ ಹುಟ್ಟೋದು ಸಹಜ. ಅದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಆದರೆ ಘಟನೆ ಏನಾಗಿದೆ, ಇರಾನ್ನಲ್ಲಿ ಯಾವ ರೀತಿಯಾಗಿ ಈ ಕ್ಯಾಪಿಟಲ್ ಪನಿಷ್ಮೆಂಟ್, ಅತ್ಯುಗ್ರ ಶಿಕ್ಷೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಯಾಕೆ ಕಳವಳಕ್ಕೆ ಕಾರಣ ಆಗ್ತಾ ಇದೆ, ಎಲ್ಲ ವಿಷಯಗಳನ್ನು ಒಳಗೊಂಡಂಥ ಒಂದು ವರದಿ ಇದೆ ನೋಡಿ. ಇವನ ಎರಡು ಕಣ್ಣನ್ನು ಕಿತ್ತು ಹಾಕಿ ಮೂಗು ಮತ್ತು ಬಲಗಿವಿಯನ್ನು ಕತ್ತರಿಸಿ ಯಾವುದೋ ಶಿಲಾಯುಗದ ಬುಡಕಟ್ಟು ಜನಾಂಗದಲ್ಲಿ ಕೇಳಬಹುದಾದ ಮಾತುಗಳವು. ಆದರೆ ಇರಾನ್ನ ಸುಪ್ರೀಂ ಕೋರ್ಟ್ ಈಗ ಇಂಥದ್ದೊಂದು ಆದೇಶವನ್ನು ಹೊರಡಿಸಿದೆ. ಕಣ್ಣು ಕಿತ್ತು ಮೂಗು ಮತ್ತು ಬಲಗಿವಿಯನ್ನು ಕತ್ತರಿಸಿ. ಇರಾನ್ನ ಸರ್ವೋಚ್ಚ ನ್ಯಾಯಾಲಯದ ಆದೇಶ. ಆಸಿಡ್ ದಾಳಿ ಪ್ರಕರಣದಲ್ಲಿ ತೀರ್ಪು ನೀಡಿದ ಕೋರ್ಟ್ ಶಿರಿನ್ ಎಂಬ ಯುವತಿಗೆ ಆಸಿಡ್ ಎರಚಿದ ಜಮ್ಶಿದ್. ಕಣ್ಣು ಮೂಗು ಕಿವಿ ಕಳೆದುಕೊಂಡಿದ್ದ ಶಿರಿನ್. ಕಣ್ಣಿಗೆ ಕಣ್ಣು ಎಂಬ ಸೇಡಿನ ಕಾನೂನು ಅಪರಾಧ ಚಟುವಟಿಕೆಗಳನ್ನು ನಿಯಂತ್ರಣಕ್ಕೆ ತರೋದಕ್ಕೆ ಸಹಕಾರಿ ಅಂತ ನಂಬಿಕೊಂಡಿರುವ ಕಟ್ಟರ್ ಇಸ್ಲಾಮಿಕ್ ರಾಷ್ಟ್ರಗಳ ಪೈಕಿ ಇರಾನ್ ಕೂಡ ಒಂದು. ಇರಾನ್ನಲ್ಲಿ ಈ ಕಾನೂನು ವ್ಯವಸ್ಥೆಯ ಬಗೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳವಳ ವ್ಯಕ್ತ ಆಗಿದೆ. 2 ತಿಂಗಳಲ್ಲಿ ಸುಮಾರು 625 ಜನರನ್ನ ಗಲ್ಲಿಗೇರಿಸಲಾಗಿದೆ. 28 ಮಹಿಳೆಯರು, 2 ಬಾಲಾಪರಾಧಿಗಳು ಸಹ ಗಲ್ಲಿಗೆ. ಮಾದಕ ದ್ರವ್ಯ ಸಂಬಂಧಿ ಅಪರಾಧಗಳಲ್ಲಿ ಬಂಧಿತರಾದವರೇ ಹೆಚ್ಚು. ಕೈಕಾಲು ಕತ್ತರಿಸುವಂಥ ಅಮಾನವೀಯ ಶಿಕ್ಷೆಗಳು ಜಾರಿಯಾಗುತ್ತಿವೆ. ವಿಶ್ವಸಂಸ್ಥೆಯ ಮಾನವ ಹಕ್ಕು ವಿಭಾಗದ ವಕ್ತಾರೆ ರವೀನಾ ಶಾಂದಾಸಾನಿ ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಇರಾನ್ನ ನ್ಯಾಯಾಂಗ ವ್ಯವಸ್ಥೆ ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿಲ್ಲ. ಆರೋಪಿಗಳಿಗೆ ವಕೀಲರನ್ನಿಟ್ಟುಕೊಳ್ಳುವಂಥ ಅವಕಾಶ ನೀಡೋದಿಲ್ಲ. ತಪ್ಪು ಒಪ್ಪಿಕೊಳ್ಳುವಂತೆ ಹಿಂಸಿಸಲಾಗುತ್ತದೆ. ಕ್ಷುಲ್ಲಕ ತಪ್ಪುಗಳಿಗೆ ನಾಗರಿಕ ಸಮಾಜದಲ್ಲಿ ತಪ್ಪೇ ಅಲ್ಲದ ಕೆಲಸಗಳಿಗೆ ಮರಣದಂಡನೆ ವಿಧಿಸಲಾಗುತ್ತದೆ. ಇಂಥ ವಿಷಯ ವಿಶ್ವಸಂಸ್ಥೆಯನ್ನ ಕಳವಳಕ್ಕೆ ಈಡು ಮಾಡಿದೆ. ಅದರಲ್ಲೂ ಆ 2 ವಿಧಿಸಿದ ಗಲ್ಲು ಶಿಕ್ಷೆ ಅಕ್ಷಮ್ಯ ಎಂಬುದು ಮಾನವ ಹಕ್ಕು ಹೋರಾಟಗಾರರ ವಾದ. ಹವಿ ರಶೇದಿ ಮತ್ತು ಹಶೀಮ್ ಶಾಬಾನಿ ಅಮೌರಿಗೆ ಗಲ್ಲು ಶಿಕ್ಷೆ. ಅಲ್ ಹಿವಾರ್ ಎಂಬ ಸಂಘಟನೆಯ ಸಂಸ್ಥಾಪಕ ಸದಸ್ಯರಾಗಿದ್ದರು. ವೈಜ್ಞಾನಿಕ ಭಾವನೆ, ಸಾಂಸ್ಕೃತಿಕ ಜಾಗೃತಿ ಮೂಡಿಸುವ ಉದ್ದೇಶದ ಸಂಘಟನೆ. 2 ಬಂಧಿಸಿ ಜೈಲಿಗೆ ತಳ್ಳಿದ ಇರಾನ್ ಸರ್ಕಾರ. ದೇವರ ವಿರುದ್ಧ ಷಡ್ಯಂತ್ರ, ಭೂಮಿಯ ಮೇಲೆ ಅಕ್ರಮವೆಸಗಿದ ಆರೋಪ. ಜನವರಿಯಲ್ಲಿ 2 ಗಲ್ಲಿಗೇರಿಸುವ ಶಂಕೆ. ವಿಶ್ವಸಂಸ್ಥೆಗೆ ಯಾವುದೇ ಮಾಹಿತಿ ನೀಡದ ಇರಾನ್ ಸರ್ಕಾರ. ದೇಶದಲ್ಲಿ ವೈಜ್ಞಾನಿಕ ಭಾವನೆ ಬೆಳೆಸಲು ಸಂಘಟನೆ ಕಟ್ಟಿದವರ ಮೇಲೆ ದೇವರ ವಿರುದ್ಧ ಷಡ್ಯಂತ್ರ ರಚಿಸಿ ಗಲ್ಲಿಗೆ ಹಾಕಬಹುದು ಎಂಬುದು ಕಲ್ಪನೆಗೂ ನಿಲುಕದ ವಿಷಯ. ಹಾಗೆ ನೋಡಿದರೆ ಆಧುನಿಕ ಚಿಂತನೆಯ ಮೌಲ್ವಿ ಹಸನ್ ರೌಹಾನಿ ಇರಾನ್ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಜೈಲುಗಳಲ್ಲಿ ಕೊಳೆಯುತ್ತಿದ್ದ ಕೆಲ ರಾಜಕೀಯ ಬಂದಿಗಳ ಬಿಡುಗಡೆಗೆ ಆದೇಶಿಸಿದರು. ಅದನ್ನು ನೋಡಿದ ಅನೇಕರು ಇರಾನ್ನಲ್ಲಿ ಕಾನೂನು ಸುಧಾರಿಸಬಹುದು ಅಂದುಕೊಂಡಿದ್ರು. ಈಗ ನೋಡಿದರೆ ಪರಿಸ್ಥಿತಿ ಹಿಂದಿಗಿಂತಲೂ ಬಿಗಡಾಯಿಸಿದೆ. ಅಜಿತ್ ಹನುಮಕನವರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್, ಬೆಂಗಳೂರು. ನಿಜವಾಗಿಯೂ ಇಸ್ಲಾಂನಲ್ಲಿ ಇಂಥ ಶಿಕ್ಷೆಗಳಿಗೆ ಮಾನ್ಯತೆ ಇದೆಯಾ? ಕಣ್ಣಿಗೆ ಕಣ್ಣು, ಕಿವಿಗೆ ಕಿವಿ, ಕೈಗೆ ಕೈ, ಕಾಲಿಗೆ ಕಾಲು ಅನ್ನುವಂಥ ಶಿಕ್ಷೆಗಳನ್ನು ಇಸ್ಲಾಂ ಒಪ್ಕೊಳ್ಳುತ್ತಾ? ಅಲ್ಲಿ ಸಾಕ್ಷಿಗಳನ್ನು ಪರಿಗಣಿಸುವ ವಿಧಾನ ಹೇಗಿದೆ? ಯಾವ ತಪ್ಪಿಗೆ ಯಾವ ಶಿಕ್ಷೆ? ಹಾಗೆ ಮಾಡುವ ಮೂಲಕ ಅಪರಾಧಗಳನ್ನು ನಿಯಂತ್ರಿಸಬಹುದಾ? ಇಂಥ ಅನೇಕ ವಿಷಯಗಳ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಶಫೀವುಲ್ಲಾ ಸಾಹೇಬ್ ಇದ್ದಾರೆ ಇವತ್ತು ನಮ್ಮ ಜೊತೆಗೆ. ಇಂಡಿಯನ್ ಮುಸ್ಲಿಮ್ಸ್ ಫಾರ್ ಪೀಸ್ ಆ್ಯಂಡ್ ಹಾರ್ಮೋನಿಯ ಸಕ್ರಿಯ ಸದಸ್ಯರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವರದಿಯನ್ನು ನೋಡಿದ್ರಿ ತಾವು?
ಒಬ್ಬ ಆ್ಯಸಿಡ್ ಹಾಕಿದಂಥ ವ್ಯಕ್ತಿಗೆ, ಒಬ್ಬ ಅಮಾಯಕ ಬಾಲಕಿಯ ಮೇಲೆ ಆ್ಯಸಿಡ್ ಹಾಕಿದಂಥ ವ್ಯಕ್ತಿಗೆ ಆಕೆಗೆ ಏನೇನು ಊನಾಗಿದೆಯೋ ಆ ಎಲ್ಲ ಊನಗಳು ಇವನಿಗಾಗಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟಿರುವಂಥದ್ದು. ನಮ್ಮಲ್ಲಿ ಓಡಾಡುವಂಥ ಆ್ಯಸಿಡ್ ವಿಕ್ಟಿಮ್ಗಳನ್ನು ನೋಡಿದಾಗ ನಮಗೂ ಕೂಡ ಹಾಗೆ ಅನಿಸುವಂಥದ್ದು, ಅವ್ರನ್ನ ಹಿಡಿದು ಆ್ಯಸಿಡ್ ಹಾಕಬೇಕು ಅಂತ. ಸೊ ಇದಕ್ಕೆ ಇಸ್ಲಾಂ ಮಾನ್ಯತೆ ಕೊಡುತ್ತಾ ಈ ರೀತಿಯಾಗಿ ಮಾಡೋದಕ್ಕೆ ಅಂತ? ಇದಕ್ಕೆ ಇಸ್ಲಾಂ ಮಾನ್ಯತೆ ಕೊಡುತ್ತಾ ಅಂತ ಕೇಳ್ತಾ ಇದ್ದೀರಾ. ಆ್ಯಕ್ಚುಲಿ ಇಸ್ಲಾಮಲ್ಲಿ ಲಾ ಇದೆ, ಎಸ್, ಇಸ್ಲಾಮಿಕ್ ಕಾನೂನಿದೆ. ಇಸ್ಲಾಮಲ್ಲಿ ಮಾನ್ಯತೆ ಅಲ್ಲ, ಇಸ್ಲಾಂ ಕಾನೂನು ಇರೋದೇ ಹಾಗೆ. ಓಕೆ, ಎಸ್. ಸೊ ಈ ಉಳಿದಂಥ ವರದಿಗಳನ್ನು ನೀವು ನೋಡ್ತಾ ಹೋದರೆ ಅಂದರೆ ಎಲ್ಲೋ ಒಂದು ಕಡೆ ಆರೋಪಿಗಳು ಅಂತ ಕಟಕಟೆಯಲ್ಲಿ ನಿಂತವರಿಗೆ ತಮ್ಮನ್ನು ತಾವು ಸಮರ್ಥಿಸುವಂತಹ ಅವಕಾಶವನ್ನೇ ಕೊಡೋದಿಲ್ಲ. ಇರಾನನ್ನು ನಾವು ಮೂಲವಾಗಿ ಇಟ್ಕೊಂಡು ಹೇಳೋದಾದರೆ ಯುನೈಟೆಡ್ ನೇಷನ್ಸ್ನ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ ಭಾಳ ಸ್ಪಷ್ಟವಾಗಿ ಹೇಳಿದೆ, ಅವರಿಗೆ ವಕೀಲರನ್ನ ಇಟ್ಕೊಳ್ಳೋದಕ್ಕೂ ಕೂಡ ಅವಕಾಶ ಮಾಡಿಕೊಡೋದಿಲ್ಲ, ಅವರ ವಾದವನ್ನು ಹೇಳೋದಕ್ಕೆ ಬಿಡೋದಿಲ್ಲ ಮತ್ತು ತಪ್ಪನ್ನು ಒಪ್ಪಿಕೊಳ್ಳುವ ಹಾಗೆ ಹಿಂಸಿಸಲಾಗುತ್ತೆ ಅನ್ನುವಂಥದ್ದು ವಿಶ್ವಸಂಸ್ಥೆ ಮಾಡಿರುವಂಥ ಅಬ್ಸರ್ವೇಷನ್. ಅದು ವಿಶ್ವಸಂಸ್ಥೆಯ ಅಬ್ಸರ್ವೇಷನ್ಸ್ ಎಲ್ಲ ಒಪ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಇಸ್ಲಾಮಿಕ್ ಲಾ ಇವತ್ತು ನೆನ್ನೆ ಮೊನ್ನೆದಲ್ಲ. ಇರಾನ್ನಲ್ಲಿ ಈ ಸರ್ಕಾರಗಳು ಬಂದು ಒಂದು 25-30 ವರ್ಷ ಆಗಿದೆ. ಅದಕ್ಕೆ ಮುಂಚೆನೂ 1500 ವರ್ಷಗಳಿಂದ ಇಸ್ಲಾಮಿಕ್ ಲಾನೇ ನಡೀತಾ ಇರ್ತಿದ್ದು. 1500 ವರ್ಷಗಳಿಂದ ಇದೇ ಲಾನ ಅಪ್ಲೈ ಮಾಡ್ತಾ ಇದ್ದಾರೆ, ಇದೇ ಥರ ಇದೆ. ಎರಡನೇದು, ಸಾಕ್ಷಿಗಳಿಗೆ ಅವಕಾಶ ಕೊಡೋಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾಕ್ಷಿಗಳಿಲ್ಲದೆ ಯಾವ ಶಿಕ್ಷೆನೂ ಕೊಡೋಕ್ಕಾಗೋದಿಲ್ಲ. ಇಸ್ಲಾಂನಲ್ಲಿ 2 ಸಾಕ್ಷಿ ಮಿನಿಮಮ್ ಬೇಕೇ ಬೇಕು. ಆಮೇಲೆ ಹೆಂಗಸ ಮೇಲೆ ಯಾರಾದರೂ ಗಂಡ ಆಪಾದನೆ ಮಾಡಿದ್ರೆ ಅವನೇ ಕಣ್ಣಾರೆ ಕಂಡಿದ್ರು 4 ಸಾಕ್ಷಿ ತರಬೇಕು. ಇಸ್ಲಾಂ ಕಾನೂನು 4 ಸಾಕ್ಷಿ ತರದಿದ್ರೆ 80 ಇದು ಅವನಿಗೆ ಲ್ಯಾಶಸ್ ಆಗುತ್ತೆ. ಚಡಿ ಏಟು. ಸ್ವತಃ ಗಂಡ ಹೆಂಡತಿ ಮೇಲೆ ಆಪಾದನೆ ವಹಿಸೋಕ್ಕೆ ಅವಕಾಶ ಇಲ್ಲ ಕುರಾನ್ ಕಾನೂನಿನ ಪ್ರಕಾರ. 4 ಸಾಕ್ಷಿಗಳು ಅವ್ನು ತರದಿದ್ರೆ ಅವನಿಗೆ 80 ಚಡಿ ಏಟಾಗುತ್ತೆ. ಆದ್ದರಿಂದ ಅವನು ಸಾಮಾನ್ಯವಾಗಿ ಆ ರೀತಿ ಅಂಥ ಚಾನ್ಸಸ್ಸೇ ಹುಟ್ಟಬಾರ್ದು ಅಂತ ಅದಕ್ಕೆ ಕಡಿವಾಣ ಹಾಕಿದೆ. 1500 ವರ್ಷಗಳಿಂದ ಇದೇ ಕಾನೂನು ಇರೋದು. ಆಮೇಲೆ ಸಾಕ್ಷಿಗಳಿಲ್ಲದೆ ಕೊಡ್ತಾ ಇದ್ದಾರೆ ಶಿಕ್ಷೆ ಅಂತ ಹೇಳ್ತಾ ಇರೋದು ಒಪ್ಪಕ್ಕೆ ಸಾಧ್ಯವೇ ಇಲ್ಲ. ಅದು ವಿಶ್ವಸಂಸ್ಥೆ ಸುದ್ದಿ ಸಂಸ್ಥೆ ಇರಲಿ, ಅದನ್ನು ನಂಬಕ್ಕೆ ಸಾಧ್ಯವಿಲ್ಲ. ಇದು ತಪ್ಪು ಮಾಹಿತಿ. ಎಸ್, ತಾವೇ ಹೇಳಿದ ಹಾಗೆ 1500 ವರ್ಷಗಳಿಂದ ಇರಾನ್ನಲ್ಲಿ ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಇಸ್ಲಾಂ ಇರುವಂಥದ್ದು ಮತ್ತು ಅದೇ ಕಾನೂನನ್ನು ಅಲ್ಲಿ ಪಾಲಿಸಿಕೊಂಡು ಇಸ್ಲಾಮಿಕ್ ಒಪ್ಪಿಗೆ, ಇಸ್ಲಾಮಿಕ್ ಅನುಮತಿ ಅಲ್ಲ, ಇಸ್ಲಾಮಿಕ್ ಕಾನೂನು ಇರೋದೇ ಹಾಗೆ. ಇಸ್ಲಾಮಿಕ್ ಕಾನೂನು ಅಲ್ಲಿ ಜಾರಿಯಲ್ಲಿರುವಂಥದ್ದು 1500 ವರ್ಷಗಳಿಂದ ತಾವು ಹೇಳೋ ಪ್ರಕಾರ. ಒಂದು ವೇಳೆ ಇಂಥ ಕಾನೂನು ಇದ್ದರೆ ಆ ಸಮಾಜದಲ್ಲಿ ಅಪರಾಧಗಳು ನಡೆಯೋದಿಲ್ಲ ಅನ್ನುವಂಥದ್ದು ನಂಬಿಕೆ. ನಡೆಯೋದಿಲ್ಲ ಅಲ್ಲ, 1500 ವರ್ಷಗಳಿಂದ ಈ ಕಾನೂನು ಇದ್ದಾಗಲೂ ಕೂಡ ಒಂದು ಆಸಿಡ್ ದಾಳಿಯಲ್ಲಿ ನಡೆಯುತ್ತೆ ಮತ್ತು ಬೆಳಕಿಗೆ ಬರುವಂಥದ್ದು ಇದು. ಹೌದು ನೋಡಿ, ಅಮೆರಿಕ ಅಸ್ತಿತ್ವಕ್ಕೆ ಬಂದು 450-400 ವರ್ಷ ಅಷ್ಟೇ. ಅಮೆರಿಕಾದಲ್ಲಿ ಮೊದಲು ಕಾನೂನು ಇದ್ದೇನೆಂದರೆ, ಒಬ್ಬ ಇನ್ನೊಬ್ಬನ ಎಮ್ಮೆ ಏನಾದರೂ ಅವ್ನು ಕದ್ದರೆ, ಎಮ್ಮೆ ಹೊಡ್ಕೊಂಡೋಗ್ಬಿಟ್ರೆ ಅವನಿಗೆ ಮರಣದಂಡನೆ ಇತ್ತು. ಏನು ಎಮ್ಮೆ ಕದಿಯೋದು ನಿಲ್ಲಿಲ್ವಲ್ಲ, ಯಾಕೆ ಸರ್ ಮನುಷ್ಯ ಅಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ, ಇಸ್ಲಾಂನಲ್ಲಿ ಎಮ್ಮೆ ಕದ್ರೆ ಮರಣದಂಡನೆ ಇಲ್ಲ 1500 ವರ್ಷದಿಂದ. ಅಮೆರಿಕ ಇಷ್ಟು ಮುಂದುವರೆದಿದ್ದ ದೇಶ, UN ಅಲ್ಲೇ ಇರೋದು. UN ಇವಾಗ ಸುದ್ದಿ ಸಂಸ್ಥೆ ತಾವು ಏನು ಹೇಳ್ತಾ ಇದ್ರು ಅದು ಅಲ್ಲೇ ಇದೆ, UN ಅಲ್ಲೇ ಇದೆ. ಇಷ್ಟೆಲ್ಲ ಇದ್ಕೊಂಡು ಬರೀ 400 ವರ್ಷಗಳಿಂದ ಅವ್ರು ಎಷ್ಟು ಮುಂದುವರೆದಿದ್ದಂದರೆ 400 ವರ್ಷಗಳಿಂದ ಎಮ್ಮೆ ಕದ್ರೆ ಮರಣದಂಡನೆ ಇತ್ತು. ಆದರೂ ನಾಗರಿಕ ಸಮಾಜವಾಗಿ ಬದಲಾಗ್ತಾ ಹೋದ ಹಾಗೆ ಅಮಾನವೀಯ ಶಿಕ್ಷೆಗಳು ಏನು ಬದಲಾಗಿಲ್ಲ. ಅಮೆರಿಕಾದಲ್ಲಿ ಮರಣದಂಡನೆ 4 ದಿನಗಳ ಹಿಂದೆ ಆಗಿದೆ. ಇಂಜೆಕ್ಷನ್ ಕೊಟ್ಟು ಸಾಯಿಸಿದ್ದಾರೆ. 50 ಸ್ಟೇಟ್ಸ್ನಲ್ಲಿ ಸುಮಾರು 30 ವರ್ಷದ ಸ್ಟೇಟ್ಸ್ನಲ್ಲಿ ಇನ್ನೂ ಮರಣದಂಡನೆ ಇದೆ. ಅದು ಇನ್ನೂ ಅಮಾನವೀಯವಾಗಿದೆ. ಅಲ್ಲ, ಪಾಶ್ಚಿಮಾತ್ಯ ದೇಶಗಳಲ್ಲಿ ಮರಣದಂಡನೆ ಇಲ್ಲ ಅನ್ನುವಂಥ ವಾದ ಇಲ್ಲ ಇಲ್ಲಿ. ಮತ್ತೆ ಯಾಕಲ್ಲಿ ಮರಣದಂಡನೆ ಇರೋ ಕಡೆ ಯಾಕೆ ನಿಂತ್ಕೊಂಡಿಲ್ಲ? ಎಲ್ಲ ಮನುಷ್ಯರು ತಪ್ಪು ಮಾಡೋದು ಸಹಜ, ಇದನ್ನು ದಂಡನೆ ಇದೆ. ಯಾರು ದಂಡನೆ ನೋಡಿ ಭಯ ಪಡ್ತಾರೋ, ಮುಂದಕ್ಕಿಂತ ಆಗೋದು ಬೇಡ, ನನ್ನ ಜೀವನ ಸರಿಯಾಗಿ ನಡೆಸ್ಕೊಳ್ಳೋಣ ಅಂತಾರೋ ಅದು ನಿಲ್ಲುತ್ತೆ. ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಓಪನ್ ಆಗಿ ಮಾಡಬೇಕು ಎಲ್ಲ ದಂಡನೆ ಅಂತ ಕಾನೂನಿದೆ. ಓಪನ್ ಆಗಿ ಎಲ್ಲರೂ ಮಾಡ್ತಾರೆ. ಆದ್ದರಿಂದ ಅರ್ಧ ಆದರೂ ಅಲ್ಲಿ ನಿಂತಿದೆ, ಮುಕ್ಕಾಲು ಭಾಗ ನಿಂತಿದೆ, ಕಾಲು ಭಾಗ ನಡೀತಾ ಇದೆ. ಬೇರೆ ಎಲ್ಲಿ ಒಳಗೊಳಗೆ ಸಾಯಿಸಿಬಿಡ್ತಾರೋ ಅಲ್ಲಿ ಮುಕ್ಕಾಲು ಭಾಗನೂ ನಿಂತಿಲ್ಲ, ಅರ್ಧನೂ ನಿಂತಿಲ್ಲ, ಪೂರ್ತಿ ನಡೀತಾ ಇದೆ. ಅಷ್ಟೇ ಅಲ್ಲ, ಅಲ್ಗುರೈಬ್ ಜೈಲಿನಲ್ಲಿ ಇವ್ರ ಮೇಲೆ, ಜೈಲಿನಲ್ಲಿ ಇರೋರ ಮೇಲೆ ಪೂರ್ತಿ ಬಟ್ಟೆ ಎಲ್ಲ ಬಿಚ್ಚಾಕಿ ಗುಡ್ಡೆ ಹಾಕಿಬಿಟ್ಟು ಅವ್ರ ಮೇಲೆ ನಾಯಿ ಬಿಡ್ತಾರೆ. ಇದು ಅಮೇರಿಕನ್ ಸಂಸ್ಕೃತಿ. ಎಲ್ಲಿಂದ ಸುದ್ದಿ ನಿಮಗೆ ಬಂದಿದೆಯೋ UN ಅವ್ರ ಸಂಸ್ಕೃತಿ ಇದು. ಅಲ್ಲಿ ಏನೂ ನಿಂತಿಲ್ಲ ಯಾವುದೂ. ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಅಲ್ಲಿ ಮರಣದಂಡನೆ ಕೊಡ್ತಾನೆ ಹೇಗೆ ನಿಂತು ಬಿಡುತ್ತೆ? ಮನುಷ್ಯರೆಲ್ಲ ಒಂದೇ, ಅಲ್ಲಿರೋ ಮನುಷ್ಯ ಇಲ್ಲಿ ಇರೋದು, ಇಲ್ಲಿರೋ ಮನುಷ್ಯ ಅಲ್ಲಿ ಇರೋದು. ಆದರೆ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಈಗಲೂ ತಾವು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಗೊತ್ತಾಗುತ್ತೆ, ಯುರೋಪ್ನಲ್ಲಿ ಇದ್ದಷ್ಟು ಇದು
ಅಟ್ರಾಸಿಟೀಸು ಮತ್ತು ಅಂಥ ಕ್ರೈಮ್ಗಳು ಇಲ್ಲ ಕ್ರೈಮ್ ರೇಟ್ಸು ಯುರೋಪ್ಗಿಂತ ಕಾಲು ಭಾಗನೂ ಇಲ್ಲ, ಕಾಲು ಭಾಗಕ್ಕಿಂತ ಕಡಿಮೆ ಇದೆ. ಅಲ್ಲ, ನನಗೆ ಆಶ್ಚರ್ಯ ಆಗುವಂಥದ್ದು ಅಂದರೆ ರಿಜಿಸ್ಟರ್ಡ್ ಕ್ರೈಮ್ಗಳ ಸಂಖ್ಯೆ ಕಡಿಮೆ ಅಂತ ಹೇಳಿದರೆ ನಾನು ಒಪ್ಕೊಳ್ತೀನಿ. ಈಗ ಅಫ್ಘಾನಿಸ್ತಾನದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯನೇ ನಡೆಯೋದಿಲ್ಲ ಅಂತ ಯಾರು ಹೇಳಿದ್ರೆ ನನಗೆ ನಿಜವಾಗ್ಲೂ ನಾನು ಒಪ್ಪೋದಿಲ್ಲ. ದೌರ್ಜನ್ಯ ಅಲ್ಲ, ಇಸ್ಲಾಂ ಯಾವುದನ್ನು ದೌರ್ಜನ್ಯ ಅಂತ ಒಪ್ಕೊಳ್ಳುತ್ತೆ ಮತ್ತು ಯಾವುದನ್ನು ದೌರ್ಜನ್ಯ ಅಂತ ಒಪ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಬಹಳ ವಿವರವಾಗಿ ಚರ್ಚೆ ಆಗಬೇಕಾದಂಥ ವಿಷಯ. ಸೊ ಉದಾಹರಣೆಗೆ ನಾವೀಗ ಒಂದು ರೇಪ್ ಕೇಸನ್ನು ತೆಗೆದುಕೊಳ್ಳೋದಾದರೆ, ರೇಪ್ ಕೇಸ್ನಲ್ಲಿ ಆರೋಪಿಗೆ ಶಿಕ್ಷೆ ಆಗಬೇಕಾದ್ರೆ ಏನೇನು ಪ್ರೊಸೀಜರ್ಸ್ ಇದೆ ಇಸ್ಲಾಮಿಕ್ ಕಾನೂನಿನ ಪ್ರಕಾರ ಸರ್? ಇಸ್ಲಾಮಿಕ್ ಕಾನೂನಿನ ಪ್ರಕಾರ ರೇಪ್ ಕೇಸ್ಗೆ ಒಂದು 2 ಇವ್ರು ಬೇಕು, ವಿಟ್ನೆಸಸ್ಸು, ಐ ವಿಟ್ನೆಸಸ್. ಓಕೆ, 2 ಐ ವಿಟ್ನೆಸಸ್ ಬಂದು ಕೊಟ್ಟ ಮೇಲೆ ರೇಪ್ ಸಾಬೀತಾದರೆ ಅವನಿಗೆ ಮರಣದಂಡನೆ ಇರೋದು, ಬೇರೆ ಇದೇ ಇಲ್ಲ ಸರ್. 2 ಐ ವಿಟ್ನೆಸಸ್ ಬೇಕು. ಹೌದು, 2 ಐ ವಿಟ್ನೆಸ್ ಪುರುಷರಾಗಿರಬೇಕು. ಹೌದು, ಇಬ್ಬರು ಪುರುಷರು ಸಿಗದಿದ್ರೆ ಒಬ್ಬ ಪುರುಷ 2 ಹೆಂಗಸು ಇರ್ಬೋದು, 2 ಹೆಣ್ಣು, ಒಬ್ಬ ಪುರುಷನ ಸಾಕ್ಷಿ ಇಬ್ಬರು ಮಹಿಳೆಯರ ಸಾಕ್ಷಿಗೆ ಸಮ ಅನ್ನುವುದು. ಒಂದು, ಇಬ್ಬರು ಪ್ರತ್ಯಕ್ಷ ಸಾಕ್ಷಿ ಪುರುಷರನ್ನ ಕರ್ಕೊಂಡು ಬರಬೇಕು, ಇಲ್ಲದಿದ್ರೆ 4 ಜನ ಮಹಿಳೆಯರು ನೋಡಿದಂಥವ್ರು. ಇಲ್ಲ, ಒಂದು ಪುರುಷ 2 ಮಹಿಳೆ, 4 ಜನ ಮಹಿಳೆಯರಿದ್ರೆ ಆಗೋದಿಲ್ಲ. ಒಬ್ಬ ಪುರುಷ ಕಣ್ಣಾರೆ ನೋಡಿದಂಥ ಒಬ್ಬ ಪುರುಷ ಇರಬೇಕು, ಅಥವಾ ಅವರ ಒಬ್ಬ ಮಿಸ್ ಆದ್ರೆ 2 ಮಹಿಳೆಯರು ಇರ್ಬೋದು, ಇಬ್ರು ಮಿಸ್ ಆದ್ರೆ ಸಾಧ್ಯವಿಲ್ಲ. ಎಸ್, ಐ ವಿಟ್ನೆಸ್ ಇದ್ರೆ ಮಾತ್ರ ರೇಪ್ ಪ್ರೂವ್ ಆಗೋದಕ್ಕೆ ಸಾಧ್ಯ, ಅಥವಾ ರೇಪ್ ಮಾಡಿದಂಥವನು ನ್ಯಾಯಾಲಯದ ಎದುರಿಗೆ ತಪ್ಪು ಒಪ್ಪಿಕೊಳ್ಳಬೇಕು. ಆ ಸಂದರ್ಭದಲ್ಲಿ ಮಾತ್ರ. ಸರ್, ಇಬ್ಬರು ಪುರುಷರು ನಿಂತ್ಕೊಂಡು ರೇಪ್ ಆಗೋದನ್ನು ನೋಡ್ತಾರೆ ಅಂದರೆ ಅವ್ರಿಗೆ ಪುರುಷರು ಅಂತ ಹೆಂಗೆ ಕರೆಯೋದಕ್ಕಾಗತ್ತೆ ಅಂತ ಇದು ಚರ್ಚೆಯ ವಿಷಯ. ನೋಡಿ, ಬೇಕಾದಷ್ಟು ಕಡೆ ರೇಪ್ಸ್ ಆಗಿರೋ ಕಡೆ ಶಿಕ್ಷೆ ಆಗಿದೆ, ಇಸ್ಲಾಂನಲ್ಲಿ ಅಂತ ಚಾನ್ಸ್ ಇಲ್ಲ. ಅದಕ್ಕೆ ಇಸ್ಲಾಮಿಕ್ ಕಂಟ್ರೀಸ್ನಲ್ಲಿ ಕ್ರೈಮ್ ರೇಟ್ ಬಹಳ ಕಡಿಮೆ ಇದೆ. ತಾವು ದಯವಿಟ್ಟು ಸ್ಟ್ಯಾಟಿಸ್ಟಿಕ್ಸ್ ನೋಡಿ. ಡೆಫಿನೆಟ್ಲಿ ಸರ್, ನಾನು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಹೋಗೋದಾದ್ರೆ ನಾನು ಆಗಲೇ ಹೇಳಿದೆ, ನಮ್ಮಲ್ಲಿ ಇರುವಂಥ ಆಸಿಡ್ ವಿಕ್ಟಿಮ್ಗಳನ್ನು ನೋಡ್ತಾ ಇದ್ರೆ ನಮ್ಮ ರಕ್ತ ಕುದಿಯುತ್ತೆ. ಯಾವಾಗ ಆಸಿಡ್ ವಿಕ್ಟಿಮ್ ನಾನು ನೋಡ್ತೇನೆ, ಯಾವಾಗ ನೋಡ್ತೇನೋ, ಆ ಹೆಣ್ಮಗು ಯಾವಾಗ ಆಸಿಡ್ ಹಾಕ್ತಾನೋ ಇವನು, ಇಲ್ಲಿ ಈಸಿಯಾಗಿ ನಾನು ಬದುಕ್ಬೋದು ಅಂದ್ಕೊಂಡಿರೋದಕ್ಕೆ ಹಾಕ್ತಾ ಇರೋದು. ಆ ಹೆಣ್ಮಗುಗೆ ಅದಾದಮೇಲೆ ಅದು ಎಷ್ಟು ಪ್ರೀತಿಯಿಂದ ಇರುತ್ತೆ ಆ ಮಕ್ಕಳು. ಇವನು ಆ್ಯಸಿಡ್ ಹಾಕಿದ ಮಾರನೇ ದಿನದಿಂದ ಆ ಇದು ಲೈಫ್ ಕೆಟ್ಟೋಯ್ತು, ಮುಗೀತು, ಸತ್ತಂಗೆ. ಎಲ್ಲೋದ್ರೂ ಮಕಾನು ಮುಚ್ಕೊಂಡಿರಬೇಕು, ಏನು ಮಾಡೋಕ್ಕಾಗೋದಿಲ್ಲ, ಎಲ್ಲೂ ಕೆಲಸಗಳು ಸಿಗೋದಿಲ್ಲ, ಮನೆ ಬಾಡಿಗೆಗೆ ಸಿಗೋದಿಲ್ಲ, ಫಿನಿಶ್ಡ್. ಬರೀ ಹತ್ಕೊಂಡು ಎಲ್ರಿಗೂ ಹೇಳ್ಕೊಂಡು ತಿರ್ಗೋದೇ ಕತೆ. ಯಾರು ನೋಡಿದ್ರು ಏನಮ್ಮ ಹಿಂಗಿದ್ಯಾ ಅಂದರೆ ಕತೆ ಹೇಳಬೇಕು, ಅಷ್ಟೇ ಲೈಫ್ ಅವ್ರದ್ದು. ಆಮೇಲೆ ಏನು ಲೈಫ್ ಇಲ್ದಂಗೆ ಆಗಿಬಿಡುತ್ತೆ. ಇವನು ಮಾತ್ರ ಜೈಲಿಗೆ ಹೋಗ್ಬಿಟ್ಟು ಬಂದು ಆಮೇಲೆ ಹೆಂಡತಿ ಮಕ್ಕಳ ಜೊತೆ ಸರಿಯಾಗಿರ್ತಾನೆ. ಅವನಿಗೆ ಆವತ್ತೇ ಅವನ ಮಕ್ಕದ ಮೇಲೂ ಅಷ್ಟೇ ಆ್ಯಸಿಡ್ ಆಗಬೇಕು. ಅಥವಾ ಇರಾನ್ನಲ್ಲಿ ಇವಾಗ ಕಣ್ಣು ಕಿವಿ ಎಲ್ಲ ತೆಗೆದ್ರಲ್ಲ, ಆ ರೀತಿ ತೆಗೆದ್ರೇನೆ ಸರಿ ಅಂತ ನನಗನ್ಸುತ್ತೆ. ಇಲ್ಲ, ನನಗೂ ಆಮೇಲೆ ಭಾಳಷ್ಟು ಜನ ಲೆಟ್ ಅಸ್ ಕಮ್ ಬ್ಯಾಕ್ ಟು ರೇಪ್ ಥಿಂಗ್ ಸರ್. ಈಗ ಆ ರೀತಿಯಾಗಿ ಒಂದು ಪ್ರತ್ಯಕ್ಷ ಸಾಕ್ಷಿ, ಒಬ್ಬ ಪುರುಷನ ಪ್ರತ್ಯಕ್ಷ ಸಾಕ್ಷಿ, ಇಬ್ಬರು ಮಹಿಳೆಯರ ಪ್ರತ್ಯಕ್ಷ ಸಾಕ್ಷಿ ತೆಗೆದುಕೊಂಡು ಬಂದರೆ ಮಾತ್ರ ರೇಪ್ ಆಗಿದೆ ಅನ್ನೋದನ್ನು ನ್ಯಾಯಾಲಯ ಒಪ್ಕೊಳ್ಳುತ್ತೆ. ಇಲ್ಲದೇ ಇದ್ರೆ ಸುಳ್ಳು ದೂರು ಕೊಟ್ಟಂತ ಆರೋಪ ಈ ಹೆಣ್ಣು ಮಗಳ ಮೇಲೆ ಬರುತ್ತೆ ಅನ್ನುವಂಥದ್ದು ನಾನು ಸುಳ್ಳು ದೂರು ಕೊಟ್ಟೇನೆ. ಸುಳ್ಳು ದೂರು ಕೊಟ್ಟವನಿಗೆ 80 ಚಳಿ ಏಟು ಗಂಡ ಆಗಿದ್ರು. ಸ್ವತಃ ಗಂಡನೇ ಹೆಂಡತಿ ಮೇಲೆ ಸುಳ್ಳು ದೂರು ಕೊಟ್ಟು 80 ಚಳಿ ಏಟು. ಸರ್, ಈ ಕಾನೂನು ಪ್ರಪಂಚದಾದ್ಯಂತ ಜಾರಿಗೆ ಬರೋದ್ರಿಂದ ಅಪರಾಧಗಳ ಸಂಖ್ಯೆ ಇಳಿಮುಖವಾಗಬಹುದು ಅಂತ ತಮ್ಮ ಹಾಗೆ ಆಗಬಹುದು ಅಂತ ನನಗನ್ಸೋದಲ್ಲ. ಈಗ ಎಲ್ಲಿ ಈ ಕಾನೂನು ಜಾರಿ ಇದೆಯೋ ಅಲ್ಲಿ ಇಳಿಮುಖವಾಗಿದ್ರೆ ಯಾತಕ್ಕೆ ಬೇರೆ ಕಡೆ ಅದನ್ನು ಅಡಾಪ್ಟ್ ಮಾಡ್ಬೋದು? ಎಷ್ಟಾಗುತ್ತೋ ಅಷ್ಟು ಅಡಾಪ್ಟ್ ಮಾಡ್ಬೋದಲ್ಲ, ಪೂರ್ತಿ ಅಡಾಪ್ಟ್ ಮಾಡೋದು ಬೇಡ. ಇಸ್ಲಾಮಿಕ್ ಕಾನೂನು ಎಲ್ಲರೂ ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಅವ್ರವ್ರ ಕಾನೂನುಗಳಿರುತ್ತೆ, ನೋ ಪ್ರಾಬ್ಲಮ್. ಆಮೇಲೆ ಇಸ್ಲಾಮು ಓನ್ಲಿ ಈಸ್ ಅಪ್ಲಿಕೇಬಲ್ ಟು ಬಿಲೀವರ್ಸ್. ನಾನ್ ಬಿಲೀವರ್ಸ್ಗೆ ಯಾರಿಗೆ ಅದ್ರ ಮೇಲೆ ಬಿಲೀಫ್ ಇಲ್ವೋ ಅವ್ರ ಮೇಲೆ ಅಪ್ಲೈ ಮಾಡೋದಕ್ಕೆ ಯಾವುದೇ ಹಕ್ಕಿಲ್ಲ. ಮುಸ್ಲಿಮ್ಸ್ಗೂ ಹಕ್ಕಿಲ್ಲ, ಮುಸ್ಲಿಂ ರಾಷ್ಟ್ರಕ್ಕೂ ಹಕ್ಕಿಲ್ಲ. ಈ ನಾನ್ ಬಿಲೀವರ್ ಅಂತ ಗೊತ್ತಾದ ಮೇಲೆ ಒಂದು ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಆತ ಬದುಕಬಹುದು ಇಲ್ಲ. ಅವನಷ್ಟಕ್ಕೆ ಅವನು ಹೇಳಿದ್ರೆ ನಾನ್ ಬಿಲೀವರು ಅಂದರೆ ಅವನು ಫ್ರೀ ಆಗಿರ್ತಾನೆ ಇಸ್ಲಾಮಿಕ್ ಲಾ ಇಂದ. ಅವನು ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಇರ್ಬೋದು. ಎ ನಾನ್ ಬಿಲೀವರ್ ಕ್ಯಾನ್ ರಿಮೇನ್ ಇನ್ ದ ಇಸ್ಲಾಮಿಕ್ ಕಂಟ್ರಿ. ಬೇಕಾದಷ್ಟು ಇಸ್ಲಾಮಿಕ್ ಕಂಟ್ರೀಸ್ನಲ್ಲಿ ಇದ್ದಾರೆ. ಈಗ ಮಲೇಷ್ಯಾದಲ್ಲಿಲ್ವಾ, ಇಂಡೋನೇಷ್ಯಾದಲ್ಲಿಲ್ವಾ, ಆಮೇಲೆ ಅರಬ್ನಲ್ಲಿ ನಮ್ಮ ರಾಷ್ಟ್ರದವರೇ 3 ಲಕ್ಷ ಜನ ಒಂದೇ ಒಂದು ರಾಷ್ಟ್ರದಲ್ಲಿದ್ದಾರೆ, ಸೌದಿ ಅರೇಬಿಯಾದಲ್ಲಿ. ಆಮೇಲೆ ಅವ್ರು ಹಿಂದೂಗಳ ಥರನೇ ಇದ್ದಾರೆ. ಅವ್ರಿಗೆ ಯಾವ ನಾನ್ ಬಿಲೀವರ್ ಅಂದರೆ ನೀವು ಎನಿಬಡಿ ಹೂ ಡಸಂಟ್ ಬಿಲೀವ್ಸ್ ಇನ್ ಇಸ್ಲಾಂ. ಓಕೆ. ನಾನು ದೇವರ ಅಸ್ತಿತ್ವದಲ್ಲೇ ನಂಬಿಕೆ ಇರುವಂತ ನಾಸ್ತಿಕ ಅನ್ನುವಂಥ ಅರ್ಥದಲ್ಲಿ ನಾನು ಅದನ್ನ. ಆಮೇಲೆ ನಾಸ್ತಿಕರಿಗೂ ಪೂರ್ತಿ ಅವಕಾಶ ಇದೆ. ನಾಸ್ತಿಕರಿಗೂ ಮುಸ್ಲಿಮ್ಸು ನೀನು ಒಪ್ಪು ಅಂತ ಬಲವಂತನೂ ಮಾಡೋಂಗಿಲ್ಲ. ಆಮೇಲೆ ಅವನಿಗೆ ಇಸ್ಲಾಮಿಕ್ ಕಾನೂನು ಅಪ್ಲೈ ಮಾಡೋಂಗೂ ಇಲ್ಲ.
ಎಸ್, ಶಫೀವುಲ್ಲಾ ಶರೀಫ್ ಅವರು ಧನ್ಯವಾದಗಳು. ಇಷ್ಟೊಂದು ಗಹನವಾದ ವಿಚಾರ, ತುಂಬ ಕಡಿಮೆ ಟೈಮ್ ಇದು, ಅಷ್ಟರಲ್ಲಿ ನಮಗೆ ಮನದಟ್ಟಾಗುವ ಹಾಗೆ ಈ ವಿಷಯವನ್ನು ವಿವರಿಸಿದ್ದೀರಿ. ಧನ್ಯವಾದ ತಮಗೆ ಸುವರ್ಣ ನ್ಯೂಸ್ ಜೊತೆಗೆ ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡದ್ದಕ್ಕಾಗಿ. ತುಂಬ ಡಿಟೇಲ್ ಆಗಿ ಚರ್ಚೆ ಆಗಬೇಕಾದಂಥ ವಿಷಯ ಇದು. ಕಣ್ಣಿಗೆ ಕಣ್ಣು, ಕೈಗೆ ಕೈ ಅನ್ನುವಂಥ ಕಾನೂನು ಅಪರಾಧಗಳನ್ನು ನಿಯಂತ್ರಿಸೋದಕ್ಕೆ ಸಹಕಾರಿಯಾಗುತ್ತಾ ಅನ್ನುವಂಥ ವಿಷಯ. ಇನ್ನು ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೀನಿ. ಹುಬ್ಬಳ್ಳಿಯಿಂದ ಬಂದಿರುವಂಥ ಸುದ್ದಿ ಇದು. ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದ ಗಂಡ ಹೆಂಡತಿ ನ್ಯಾಯಾಲಯದ ಆವರಣದಲ್ಲೇ ಬಡದಾಡಿಕೊಂಡಂಥ ಘಟನೆ ಹುಬ್ಬಳ್ಳಿ ನ್ಯಾಯಾಲಯದಲ್ಲಿ ನಡೆದಿರುವಂಥದ್ದು. ಗೀತಾ ಮತ್ತು ಹೇಮರಾಜು ಅನ್ನುವಂಥವರು ಡಿವೋರ್ಸ್ಗೆ ಅಪ್ಲೈ ಮಾಡಿಕೊಂಡಿದ್ದರು. ಇವತ್ತು ಅದರ ವಿಚಾರಣೆ ಇತ್ತು. ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಬಂದಿದ್ದಂಥ ಇಬ್ಬರು ನ್ಯಾಯಾಲಯದ ಆವರಣದಲ್ಲೇ ಗಲಾಟೆ ಮಾಡಿಕೊಂಡ್ರು. ಗುಜರಾತ್ ಮೂಲದ ಹೇಮರಾಜನಿಗೆ ಹುಬ್ಬಳ್ಳಿ ತಾಲೂಕಿನ ಮಂಟೂರು ರಸ್ತೆ ನಿವಾಸಿ ಗೀತಾಳನ್ನು ಮದುವೆ ಮಾಡಿಕೊಡಲಾಗಿತ್ತು. ಆದರೆ ಆರಂಭದಿಂದಲೂ ಅವರ ಇಬ್ಬರ ಮಧ್ಯೆ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆಗಳು ನಡೀತಾ ಇದ್ವು. ಇದರಿಂದಾಗಿ ಹೇಮರಾಜು ಹುಬ್ಬಳ್ಳಿಯ JMFC ಕೋರ್ಟ್ನಲ್ಲಿ ವಿಚ್ಛೇದನಕ್ಕಾಗಿ ಅರ್ಜಿ ಹಾಕಿಕೊಂಡಿದ್ದ. ಇವತ್ತು ವಿಚಾರಣೆಗೆ ಕೋರ್ಟ್ಗೆ ಬಂದಂತಹ ಸಂದರ್ಭದಲ್ಲಿ ಇಬ್ಬರು ಮುಖಾಮುಖಿಯಾದರು. ಆಗ ಗೀತಾ ಮತ್ತು ಆಕೆಯ ಸಂಬಂಧಿಕರು ಹೇಮರಾಜನ ಜೊತೆ ಕಾದಾಟಕ್ಕಿಳಿದ್ರು. ಅಲ್ಲೇ ಇದ್ದಂಥ ಮಹಿಳಾ ಪೊಲೀಸ್ ಠಾಣೆಯ ಸಿಬ್ಬಂದಿ ಬಿಡಿಸೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಗೀತಾ ಮತ್ತು ಆಕೆಯ ತಾಯಿ ಮಹಿಳಾ CPI ನೀಲಮ್ಮ ಛಲವಾದಿ ಅವರನ್ನು ಥಳಿಸಲು ಹೋಗಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿಬಂದಿದೆ. ಈಗ ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗೀತಾ ಮತ್ತು ಆಕೆಯ ತಾಯಿ ಮೀನಾಕ್ಷಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಸ್, ಬೆಂಗಳೂರಿನ ದಕ್ಷಿಣ ವಿಭಾಗದ ಪೊಲೀಸರು ಇವತ್ತೊಂದು ಪ್ರಾಪರ್ಟಿ ಪರೇಡ್ ಮಾಡಿದ್ರು. ಪ್ರಾಪರ್ಟಿ ಪರೇಡ್ ಅಂದರೆ ಬೇರೆ ಬೇರೆ ಕಳ್ಳರನ್ನು, ದರೋಡೆಕೋರರನ್ನು, ವಂಚಕರನ್ನು ಅರೆಸ್ಟ್ ಮಾಡಿ ಅವರಿಂದ ವಶಪಡಿಸಿಕೊಳ್ಳಲಾದಂಥ ವಸ್ತುಗಳನ್ನು ಪ್ರದರ್ಶನಕ್ಕಿಟ್ಟು ನಂತರ ನ್ಯಾಯಾಲಯದ ಮೂಲಕ ಕಳೆದುಕೊಂಡವರಿಗೆ ಕೊಡುವಂಥದ್ದು. ಈ ಸಂದರ್ಭದಲ್ಲಿ ಥರಾವರಿ ಕಳ್ಳರು, ದರೋಡೆಕೋರರ ಕಥೆಗಳು ಹೊರಗೆ ಬಂದವು. ಅವೇನು ಅನ್ನೋದನ್ನು ನೋಡಿ. ಸಾಲು ಸಾಲಾಗಿ ನಿಂತಿರೋ ವಿವಿಧ ದ್ವಿಚಕ್ರ ವಾಹನಗಳು, ವಿವಿಧ ಡಿಸೈನ್ಗಳ ಚಿನ್ನದ ಆಭರಣಗಳು, ಎಲೆಕ್ಟ್ರಾನಿಕ್ ಮತ್ತು ಇತರೆ ವಸ್ತುಗಳು, ಅದನ್ನ ಗಮನಿಸುತ್ತಿರೋ ಪೊಲೀಸ್ ಅಧಿಕಾರಿಗಳು. ಇದೆಲ್ಲ ಕಳೆದ 2 ತಿಂಗಳಲ್ಲಿ ವಶಪಡಿಸಿಕೊಂಡ ಕಳವು ಮಾಲುಗಳು. ಬೆಂಗಳೂರಿನ ದಕ್ಷಿಣ ವಿಭಾಗದ ಪೊಲೀಸರು ಮಹತ್ವದ ಕಾರ್ಯಾಚರಣೆ ನಡೆಸಿದ್ದಾರೆ. ಸುಮಾರು 256 ಪ್ರಕರಣಗಳನ್ನು ಭೇದಿಸಿ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ 135 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಸುಮಾರು 3 ಕೋಟಿಗೂ ಹೆಚ್ಚು ಮೌಲ್ಯದ ಮಾಲುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇಂದು ನಡೆದ ಕಾರ್ಯಕ್ರಮದಲ್ಲಿ ಮಾಲುಗಳನ್ನು ಕಳೆದುಕೊಂಡಿದ್ದ ಮಾಲೀಕರಿಗೆ ಹಿಂದಿರುಗಿಸಲಾಯಿತು. ಈ ಸೊತ್ತಿನ ಅಪರಾಧಗಳನ್ನು ಪತ್ತೆ ಮಾಡುವುದರಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ 135 ಆರೋಪಿಗಳಿಗೆ ಬಂಧಿಸಿ ಒಟ್ಟು 256 ಪ್ರಕರಣಗಳನ್ನು ಪತ್ತೆ ಮಾಡುವುದರಲ್ಲಿ ದಕ್ಷಿಣ ವಿಭಾಗದ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಯಶಸ್ಸು ಗಳಿಸಿದ್ದಾರೆ. ಸೊತ್ತು ವಶಪಡಿಸಿಕೊಂಡಿರುವ ಬೆಲೆ 3.03 ಕೋಟಿ ಆಗಿರುತ್ತದೆ ಮತ್ತು ಇದರಲ್ಲಿ ದಕ್ಷಿಣ ವಿಭಾಗದ ಒಟ್ಟು 17 ಪೊಲೀಸ್ ಠಾಣೆಗಳು ಅಲ್ಲಿ ದಾಖಲಾದಂತಹ 256 ಪ್ರಕರಣಗಳು ಪತ್ತೆಯಾಗಿರುತ್ತವೆ. ಇದರಲ್ಲಿ ಪ್ರತಿಯೊಬ್ಬನ ಹೆಸರು ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ. ಆದರೆ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಬಹಳ ವೃತ್ತಿಪರ ಕೆಲಸ ಮಾಡಿ ಈ ಒಂದು ಪತ್ತೆ ಹಚ್ಚೋದ್ರಲ್ಲಿ ಯಶಸ್ಸು ಗಳಿಸಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇಂಟ್ರೆಸ್ಟಿಂಗ್ ಅಂದರೆ ಸೆಂಟ್ರಲ್ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿದ್ದಾರೆ. ಸ್ನೇಹಿತನ ಅಂಗಡಿಯಲ್ಲಿ ಚಿನ್ನಾಭರಣ ಮಾರಲೆಂದು ಕೊಂಡೊಯ್ದು ಅದನ್ನ ಮಣಪ್ಪುರಂ ಗೋಲ್ಡ್ನಲ್ಲಿ ಗಿರವಿ ಇಟ್ಟು ಹಣ ಪಡೆದು ರಾಜಸ್ಥಾನ್ಗೆ ಪರಾರಿಯಾಗಿದ್ದ. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದ ಸೆಂಟ್ರಲ್ ಪೊಲೀಸರು ಈತನನ್ನ ಬಂಧಿಸಿ 70 ಲಕ್ಷ ಮೌಲ್ಯದ 2 ಕೆಜಿಗೂ ಹೆಚ್ಚು ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರಿನ ದಕ್ಷಿಣ ವಿಭಾಗದ ನಮ್ಮ 16 ಪೊಲೀಸ್ ಸ್ಟೇಷನ್ಸಲ್ಲಿ ಕಳೆದ 2 ತಿಂಗಳಿಂದ
256 ಪ್ರಕರಣಗಳನ್ನು ಪತ್ತೆ ಮಾಡೋದರ ಮೂಲಕ 136 ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿ 3,03,00,000 ಹೊತ್ತು ಪ್ರಾಪರ್ಟಿಗಳನ್ನು ನಾವು ಪತ್ತೆ ಮಾಡಿದ್ದೀವಿ. ಅದರಲ್ಲಿ 7 kg ಡೈಮಂಡ್ ಮತ್ತು ಬಂಗಾರ ಹಾಗೂ 3 kg ಬೆಳ್ಳಿ, 115 ದ್ವಿಚಕ್ರ ವಾಹನಗಳು ಹಾಗೂ 4 ಚಕ್ರದ ವಾಹನಗಳು, 4 ಆಟೋ, ಇತರ ಎಲೆಕ್ಟ್ರಾನಿಕ್ ಗೂಡ್ಸು ಎಲ್ಲ ಸೇರಿ 3,03,00,000 ಹೊರತು ಪ್ರಾಪರ್ಟಿ ನಾವು ರಿಕವರಿ ಮಾಡಿದ್ದೀವಿ. ಇನ್ನು ಕಾರ್ಯಕ್ರಮದಲ್ಲಿ ಗೃಹ ರಕ್ಷಕ ದಳದ ಹಿರಿಯ ಅಧಿಕಾರಿ ಓಂ ಪ್ರಕಾಶ್ ಅವರು ಭಾಗವಹಿಸಿದ್ರು. ಮಾಧ್ಯಮದೊಂದಿಗೆ ಮಾತನಾಡಿ, ಈಗಾಗಲೇ 1,000 ಗೃಹ ರಕ್ಷಕ ಸಿಬ್ಬಂದಿಯನ್ನ ನಗರಕ್ಕೆ ನೀಡಿದ್ದು, ಇನ್ನೂ 1,000 ಗೃಹ ರಕ್ಷಕ ಸಿಬ್ಬಂದಿಯನ್ನ ನೀಡಬೇಕಾಗಿದೆ ಎಂದರು. ನಮಗೆ ಸರ್ಕಾರಿಗೆ 5,000 ಜಾಸ್ತಿ ಸ್ಟ್ರೆಂತ್ ಕೊಡ್ತಾ ಇದ್ದಾರೆ. ನಾವು ವೇಟ್ ಮಾಡ್ತಾ ಇದ್ದೀನಿ ಆರ್ಡ್ರಿಗೆ. ಆಮೇಲೆ ನಮ್ಮ ಕೆಲವು ವ್ಯಾಕೆನ್ಸಿಗಳು ಇತ್ತಲ್ಲ, 25,000ನಲ್ಲಿ 21,000 ಚಿಲ್ಲರೆ ಇದ್ದಾರೆ. ಮಿಕ್ಕಿದ ವ್ಯಾಕೆನ್ಸಿಗೆ ತುಂಬಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಆ ವ್ಯಾಕೆನ್ಸಿನಲ್ಲಿ ಜಾಸ್ತಿ ವ್ಯಾಕೆನ್ಸಿ ನಮಗೆ ಬ್ಯಾಂಗ್ಳೂರಿಗೆ ಬೇಕಿತ್ತು. ಸೊ ಸುಮಾರು 700 ವ್ಯಾಕೆನ್ಸಿ ಅದರಲ್ಲಿ ತೆಗೆದು ಶಿಫ್ಟ್ ಮಾಡಿದ್ದೀನಿ ಬ್ಯಾಂಗ್ಳೂರು ಸಿಟಿಗೆ. ಸೊ ಅದು ರಿಕ್ರೂಟ್ಮೆಂಟ್ ಕೂಡ ಚಾಲೂ ಆಗಿದೆ ಈಗ. ಸೊ ಶೀಘ್ರವಾಗಿ ನಾವು ಭರ್ತಿ ಮಾಡಿಕೊಂಡು ಪೊಲೀಸ್ ಕಮಿಷನರ್ಗೆ ಕೊಡ್ತೀವಿ. ಒಟ್ಟಿನಲ್ಲಿ ದಕ್ಷಿಣ ವಿಭಾಗದ ಪೊಲೀಸರ ಮಹತ್ವದ ಕಾರ್ಯಾಚರಣೆಗೆ ಹಿರಿಯ ಅಧಿಕಾರಿಗಳ ಜೊತೆಗೆ ಸಾರ್ವಜನಿಕರು ಕೂಡ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸತೀಶ್ ಜೊತೆ ನಾಗೇಂದ್ರ ಬಾಬು, ಸ್ವರ್ಣ ನ್ಯೂಸ್. ಎಸ್, ಈ ಸುದ್ದಿಯ ಜೊತೆಗೆ ಇವತ್ತಿನ ಹಾಟ್ ನ್ಯೂಸ್ನ ಮುಗಿಸ್ತಾ ಇದ್ದೀನಿ. ಇದು ಆಯಾ ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡುವ ವಿಶೇಷ ಕಾರ್ಯಕ್ರಮ. ಪ್ರತಿದಿನ ಸಂಜೆ 6:30ಕ್ಕೆ ಪ್ರಸಾರ ಆಗುತ್ತೆ. ತಪ್ಪದೇ ನೋಡಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.